ಟೈಮಿಂಗ್ಸ್ ಏನಾದರೂ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್, ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ. ಸೊ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡೋ ಪ್ಲ್ಯಾನ್ ಮಾಡ್ತೀವಿ. ಭರತ್ ತಾಳಿಕೋಟಿ ಅಂತ ಅವ್ರ ಜ್ಯೇಷ್ಠ ಪುತ್ರ. ಎಷ್ಟು ಮಕ್ಕಳು? ಇಬ್ಬರು ಗಂಡ್ಮಕ್ಳು 3 ಹೆಣ್ಮಕ್ಳು. ಇಡೀ ನಮ್ಮ ಕುಟುಂಬನ ಆಗಲೇ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ನಿಮ್ಮ ಮುಖಾಂತರ ಕೇಳ್ಬೇಕು. ನಾಟಕದಲ್ಲಿ ಅವರು ಏನಿದೆ ಹೆಸರು? ಆ ಭಾಗದಲ್ಲಿ ಅವರು ಏನಿದೆ ನಾಟಕಗಳು ಯಾವುದು? ಕಲಿಯುಗದ ಕುಡುಕ ಅಂತ ಎವರ್ ಗ್ರೀನ್ ಡ್ರಾಮಾ ಅದು ತುಂಬ ಹಿಟ್ಟಾಗಿತ್ತು. ಅದರಿಂದನೇ ಅವರು ಇಷ್ಟೆಲ್ಲ ಮುಂದುವರೆದಿದ್ರು. ಕಲಿಯುಗದ ಕುಡುಕ ಇನ್ನೂ ಸುಮಾರು ಡ್ರಾಮಾಗಳು ಮಾಡಿದ್ರು. ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆ ಗಳಿದ್ರು. ಕಾಮಿಡಿ ಬಹಳ ಅನ್ಯೋನ್ಯತೆ. ಇಬ್ಬರು ವೈಫು. ಹೌದು, ಇಬ್ಬರು ವೈಫು. ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ. ಸೊ ಇಬ್ಬರು ನಾವು ಗಂಡ್ಮಕ್ಳು, 3 ಮಂದಿ ಹೆಣ್ಮಕ್ಳು. ಅವ್ರ ಮಕ್ಕಳು ಸೇರಿಸ್ಕೊಂಡೆ ನಾನು ಹೇಳಿದ್ದೆ ಸರ್. ನಾವು ಅನ್ಯೋನ್ಯವಾಗಿ ಮುಂಚೆಯಿಂದ ಬೆಳೆದಿರುತ್ತಾರೆ. ನಾಟಕ ಅದೆಲ್ಲ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನ ನಾವು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ವಿ. ಟೈಮಿಂಗ್ಸ್ ಏನಾದರೂ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್, ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ. ಸೊ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡೋ ಪ್ಲ್ಯಾನ್ ಮಾಡ್ತೀವಿ. ಭರತ್ ತಾಳಿಕೋಟಿ ಅಂತ ಅವ್ರ ಜ್ಯೇಷ್ಠ ಪುತ್ರ. ಎಷ್ಟು ಮಕ್ಕಳು? ಇಬ್ಬರು ಗಂಡ್ಮಕ್ಳು 3 ಹೆಣ್ಮಕ್ಳು. ಇಡೀ ನಮ್ಮ ಕುಟುಂಬನ ಆಗಲೇ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ನಿಮ್ಮ ಮುಖಾಂತರ ಕೇಳ್ಬೇಕು. ನಾಟಕದಲ್ಲಿ ಅವರು ಏನಿದೆ ಹೆಸರು? ಆ ಭಾಗದಲ್ಲಿ ಅವರು ಏನಿದೆ ನಾಟಕಗಳು ಯಾವುದು? ಕಲಿಯುಗದ ಕುಡುಕ ಅಂತ ಎವರ್ ಗ್ರೀನ್ ಡ್ರಾಮಾ ಅದು ತುಂಬ ಹಿಟ್ಟಾಗಿತ್ತು. ಅದರಿಂದನೇ ಅವರು ಇಷ್ಟೆಲ್ಲ ಮುಂದುವರೆದಿದ್ರು. ಕಲಿಯುಗದ ಕುಡುಕ ಇನ್ನೂ ಸುಮಾರು ಡ್ರಾಮಾಗಳು ಮಾಡಿದ್ರು. ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆ ಗಳಿದ್ರು. ಕಾಮಿಡಿ ಬಹಳ ಅನ್ಯೋನ್ಯತೆ. ಇಬ್ಬರು ವೈಫು. ಹೌದು, ಇಬ್ಬರು ವೈಫು. ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ. ಸೊ ಇಬ್ಬರು ನಾವು ಗಂಡ್ಮಕ್ಳು, 3 ಮಂದಿ ಹೆಣ್ಮಕ್ಳು. ಅವ್ರ ಮಕ್ಕಳು ಸೇರಿಸ್ಕೊಂಡೆ ನಾನು ಹೇಳಿದ್ದೆ ಸರ್. ನಾವು ಅನ್ಯೋನ್ಯವಾಗಿ ಮುಂಚೆಯಿಂದ ಬೆಳೆದಿರುತ್ತಾರೆ. ನಾಟಕ ಅದೆಲ್ಲ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನ ನಾವು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ವಿ. ಟೈಮಿಂಗ್ಸ್ ಏನಾದರೂ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್, ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ. ಸೊ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡೋ ಪ್ಲ್ಯಾನ್ ಮಾಡ್ತೀವಿ. ಭರತ್ ತಾಳಿಕೋಟಿ ಅಂತ ಅವ್ರ ಜ್ಯೇಷ್ಠ ಪುತ್ರ. ಎಷ್ಟು ಮಕ್ಕಳು? ಇಬ್ಬರು ಗಂಡ್ಮಕ್ಳು 3 ಹೆಣ್ಮಕ್ಳು. ಇಡೀ ನಮ್ಮ ಕುಟುಂಬನ ಆಗಲೇ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ನಿಮ್ಮ ಮುಖಾಂತರ ಕೇಳ್ಬೇಕು. ನಾಟಕದಲ್ಲಿ ಅವರು ಏನಿದೆ ಹೆಸರು? ಆ ಭಾಗದಲ್ಲಿ ಅವರು ಏನಿದೆ ನಾಟಕಗಳು ಯಾವುದು? ಕಲಿಯುಗದ ಕುಡುಕ ಅಂತ ಎವರ್ ಗ್ರೀನ್ ಡ್ರಾಮಾ ಅದು ತುಂಬ ಹಿಟ್ಟಾಗಿತ್ತು. ಅದರಿಂದನೇ ಅವರು ಇಷ್ಟೆಲ್ಲ ಮುಂದುವರೆದಿದ್ರು. ಕಲಿಯುಗದ ಕುಡುಕ ಇನ್ನೂ ಸುಮಾರು ಡ್ರಾಮಾಗಳು ಮಾಡಿದ್ರು. ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆ ಗಳಿದ್ರು. ಕಾಮಿಡಿ ಬಹಳ ಅನ್ಯೋನ್ಯತೆ. ಇಬ್ಬರು ವೈಫು. ಹೌದು, ಇಬ್ಬರು ವೈಫು. ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ. ಸೊ ಇಬ್ಬರು ನಾವು ಗಂಡ್ಮಕ್ಳು, 3 ಮಂದಿ ಹೆಣ್ಮಕ್ಳು. ಅವ್ರ ಮಕ್ಕಳು ಸೇರಿಸ್ಕೊಂಡೆ ನಾನು ಹೇಳಿದ್ದೆ ಸರ್. ನಾವು ಅನ್ಯೋನ್ಯವಾಗಿ ಮುಂಚೆಯಿಂದ ಬೆಳೆದಿರುತ್ತಾರೆ. ನಾಟಕ ಅದೆಲ್ಲ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನ ನಾವು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ವಿ. ಟೈಮಿಂಗ್ಸ್ ಏನಾದರೂ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್, ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ. ಸೊ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡೋ ಪ್ಲ್ಯಾನ್ ಮಾಡ್ತೀವಿ. ಭರತ್ ತಾಳಿಕೋಟಿ ಅಂತ ಅವ್ರ ಜ್ಯೇಷ್ಠ ಪುತ್ರ. ಎಷ್ಟು ಮಕ್ಕಳು? ಇಬ್ಬರು ಗಂಡ್ಮಕ್ಳು 3 ಹೆಣ್ಮಕ್ಳು. ಇಡೀ ನಮ್ಮ ಕುಟುಂಬನ ಆಗಲೇ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ನಿಮ್ಮ ಮುಖಾಂತರ ಕೇಳ್ಬೇಕು. ನಾಟಕದಲ್ಲಿ ಅವರು ಏನಿದೆ ಹೆಸರು? ಆ ಭಾಗದಲ್ಲಿ ಅವರು ಏನಿದೆ ನಾಟಕಗಳು ಯಾವುದು? ಕಲಿಯುಗದ ಕುಡುಕ ಅಂತ ಎವರ್ ಗ್ರೀನ್ ಡ್ರಾಮಾ ಅದು ತುಂಬ ಹಿಟ್ಟಾಗಿತ್ತು. ಅದರಿಂದನೇ ಅವರು ಇಷ್ಟೆಲ್ಲ ಮುಂದುವರೆದಿದ್ರು. ಕಲಿಯುಗದ ಕುಡುಕ ಇನ್ನೂ ಸುಮಾರು ಡ್ರಾಮಾಗಳು ಮಾಡಿದ್ರು. ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆ ಗಳಿದ್ರು. ಕಾಮಿಡಿ ಬಹಳ ಅನ್ಯೋನ್ಯತೆ. ಇಬ್ಬರು ವೈಫು. ಹೌದು, ಇಬ್ಬರು ವೈಫು. ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ. ಸೊ ಇಬ್ಬರು ನಾವು ಗಂಡ್ಮಕ್ಳು, 3 ಮಂದಿ ಹೆಣ್ಮಕ್ಳು. ಅವ್ರ ಮಕ್ಕಳು ಸೇರಿಸ್ಕೊಂಡೆ ನಾನು ಹೇಳಿದ್ದೆ ಸರ್. ನಾವು ಅನ್ಯೋನ್ಯವಾಗಿ ಮುಂಚೆಯಿಂದ ಬೆಳೆದಿರುತ್ತಾರೆ. ನಾಟಕ ಅದೆಲ್ಲ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನ ನಾವು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ವಿ.